ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ನಮ್ಮ ಸುಧ್ಯಾನ ವಾಹಿನಿಗೆ ಆತ್ಮೀಯ ಸ್ವಾಗತ. ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿ ಅದುಷ್ಯಂತಿ ಪಾತ್ರವನ್ನು ಒಂದಿನಿತು ತಿಳಿಯುವ ಪ್ರಯತ್ನ. ವಸಿಷ್ಠರ 100 ಮಕ್ಕಳಲ್ಲಿ ಹಿರಿಯನಾದ ಶಕ್ತಿ ಎಂಬ ಮಹಾಮುನಿಯ ಹೆಂಡತಿಯೇ ಅದುಷ್ಯಂತಿ. ವಸಿಷ್ಠರ ಸಂಸಾರವು ಅವರ ಶಿಷ್ಯನಾದ ಅಯೋಧ್ಯೆಯ ದೊರೆಯಾದ ಕಲ್ಮಾಷಪಾದನ ದಾಳಿಗೆ ತತ್ತರಿಸಿತ್ತು. ಶಕ್ತಿಯು ಕಲ್ಮಾಷಪಾದನಿಗೆ ರಾಕ್ಷಸನಾಗುವಂತೆ ಶಾಪ ಕೊಟ್ಟಿದ್ದ. ಈ ಶಾಪದ ಪರಿಣಾಮವಾಗಿ ಕಲ್ಮಾಷಪಾದನು ವಸಿಷ್ಠರ 99 ಮಕ್ಕಳನ್ನು ಮೊದಲ ಮಗನಾದ ಶಕ್ತಿಯನ್ನೂ ಸಹ ಕೊಂದು ತಿಂದು ಹಾಕಿದನು. ಈ ದುರ್ಘಟನೆ ನಡೆದಾಗ ಶಕ್ತಿಯ ಹೆಂಡತಿ ಅದುಷ್ಯಂತಿ ಗರ್ಭಿಣಿಯಾಗಿದ್ದರು. 100 ಮಕ್ಕಳಿಂದ ತುಂಬಿದ್ದ ಮನೆಯಲ್ಲಿ ಈಗ ವಸಿಷ್ಠರು ಮತ್ತು ಗರ್ಭಿಣಿ ಸೊಸೆ ಇಬ್ಬರೇ ಉಳಿಯುವಂತಾಯಿತು. ಇದರಿಂದ ವಸಿಷ್ಠರಿಗೆ ತುಂಬ ದುಃಖವಾಯಿತು. ಹಲವಾರು ಬಾರಿ ಆತ್ಮಹತ್ಯೆಗೆ ಆಲೋಚನೆಯೂ ಅವರಿಗೆ ಬಂದಿತ್ತು. ಅವರು ಸಂಪೂರ್ಣ ಕ್ಷೋಭೆಗೆ ಒಳಗಾಗಿ ಸಂಕಟಪಡುತ್ತಾ ಮೌನಿಯಾಗಿ ಏಕಾಂಗಿಯಾಗಿ ಮಂಕಾಗಿ ಕಾಲ ಕಳೆಯುತ್ತಿದ್ದರು. ಆದರೆ ವಿಧಿ ಅವರ ಆತ್ಮಹತ್ಯೆಯ ಪ್ರಯತ್ನಗಳನ್ನೆಲ್ಲ ವಿಫಲಗೊಳಿಸಿತ್ತು. ಸೊಸೆ ಗರ್ಭಿಣಿಯಾಗಿದ್ದುದರಿಂದ ಅವಳನ್ನು ಹುಟ್ಟಲಿರುವ ಮಗುವನ್ನು ಕಾಪಾಡಬೇಕೆಂಬ ಏಕೈಕ ಭಾವನೆ ಅವರನ್ನು ಬದುಕಿಸಿತ್ತು. ರಾಕ್ಷಸ ಕಲ್ಮಾಷಪಾದನು ಒಂದು ದಿನ ರಾಕ್ಷಸಾವೇಶದಿಂದ ಅದುಷ್ಯಂತಿಯನ್ನು ತಿನ್ನಬೇಕೆಂಬ ಆಸೆಯಿಂದ ಆಶ್ರಮಕ್ಕೆ ಬಂದ. ಪುಣ್ಯಕ್ಕೆ ವಸಿಷ್ಠರು ಅಲ್ಲಿಯೇ ಇದ್ದುದರಿಂದ ಅದನ್ನು ತಪ್ಪಿಸಿದರು. ಅಲ್ಲದೆ ಮಗನಾದ ಶಕ್ತಿಯು ಕಲ್ಮಾಷಪಾದನಿಗೆ ನೀಡಿದ್ದ ಶಾಪವನ್ನು ರಾಕ್ಷಸನಾಗು ಎಂಬ ಶಾಪವನ್ನು ಹಿಂದೆಗೆದುಕೊಂಡು ಅವನನ್ನು ಮೊದಲಿನಂತೆ ರಾಜನನ್ನಾಗಿ ಮಾಡಿದರು. ಮಗನು ಕೊಟ್ಟ ಶಾಪವು ಹಾಗೇ ಶಾಪವಿತ್ತ ಮಗನ ಸಾವಿನಲ್ಲಿ ಪರಿಣಮಿಸಿದುದೇ ಅಲ್ಲದೆ ಈಗ ಸೊಸೆಯ ಮತ್ತು ಅವಳ ಗರ್ಭದ ಸಾವಿಗೂ ಕಾರಣವಾಗುವುದು ವಸಿಷ್ಠರಿಗೆ ಇಷ್ಟವಿರಲಿಲ್ಲ. ಶಾಪವನ್ನು ಹಿಂದಕ್ಕೆ ಪಡೆದುಕೊಂಡಿದ್ದರಿಂದ ಈಗ ಸೊಸೆ ಮೊಮ್ಮಗು ಇಬ್ಬರೂ ಉಳಿದರು. ಅಂದಿನಿಂದ ಗರ್ಭಿಣಿ ಅದುಷ್ಯಂತಿಯ ಆರೈಕೆ ಅವರ ಧ್ಯೇಯವಾಯಿತು. ಅವಳ ಹೊಟ್ಟೆಯಲ್ಲಿದ್ದ ಮಗು ವೈದಿಕ ಮಂತ್ರಗಳನ್ನು ಉಚ್ಚರಿಸುತ್ತಿದ್ದುದನ್ನು ಕೇಳಿ ಅವರ ಕುತೂಹಲ ಇನ್ನೂ ಹೆಚ್ಚಿತು. ಮಂಕುತನವನ್ನು ನೀಗಿಕೊಂಡು ಅವರು ಗೆಲುವಾದರು. ಅದುಷ್ಯಂತಿಯು ದೀರ್ಘಕಾಲ ಗರ್ಭವನ್ನು ಧರಿಸಿ ಕೊನೆಗೆ ಲೋಕಪ್ರಖ್ಯಾತನೂ ವೇದವ್ಯಾಸರ ತಂದೆಯಾಗಲಿರುವವನೂ ಆದ ಪರಾಶರನನ್ನು ಹೆತ್ತಳು. ಈ ಬಾಲಕ ಹುಟ್ಟಿದ ಮೇಲೆ ವಸಿಷ್ಠರು ಅವನ ಕ್ಷೇಮ ಪಾಲಕರಾಗಿ ನಿಂತು ಆತ್ಮಹತ್ಯೆಯ ಪ್ರಯತ್ನವನ್ನು ಕೈಬಿಟ್ಟರು. ಅವರಲ್ಲಿ ಎಂದಿನ ಜೀವನೋತ್ಸಾಹ ಮೂಡಿತು. ಮಗು ಚಂದ್ರನೋಪಾದಿಯಲ್ಲಿ ಬೆಳೆಯಿತು. ತಂದೆಯನ್ನೇ ನೋಡದಿದ್ದ ಮಗು ವಸಿಷ್ಠರನ್ನೇ ತನ್ನ ತಂದೆ ಎಂದು ತಿಳಿಯಿತು. ಹಾಗೆ ಅಪ್ಪ ಅಪ್ಪ ಎಂದು ಕರೆದಾಗಲೆಲ್ಲ ಅದುಷ್ಯಂತಿಗೆ ಕರಳು ಹಿಂಡಿದಂತಾಗುತ್ತಿತ್ತು. ಮಗನು ಕೂಡ ತಾಯಿಯ ದೀನವದನವನ್ನು ಕಂಡಾಗಲೆಲ್ಲ ಯಾಕೆ ಅಮ್ಮ ಹೀಗಿದ್ದೀಯೇ ಎಂದು ಕೇಳುತ್ತಿದ್ದುದೂ ಉಂಟು. ಆದುದರಿಂದ ತಡೆಯಲಾಗದೆ ಒಂದು ದಿನ ಆ ಹುಡುಗನಿಗೆ ನಿಜ ಸಂಗತಿಯನ್ನು ನಡೆದ ಘಟನಾವಳಿಗಳನ್ನು ತಾಯಿ ವಿವರಿಸಿದಳು. ತಾಯಿಯ ಈ ದುಃಖಭರಿತ ಕಥನವನ್ನು ಕೇಳಿ ಬಾಲಕ ಪರಾಶರ ತುಂಬ ಕೋಪ ಮಾಡಿಕೊಂಡು ಮನಸ್ಸಿನ ಹದವನ್ನು ಕಳೆದುಕೊಳ್ಳುತ್ತಿದ್ದುದೂ ಉಂಟು. ಅವನಿಗೆ ವಸಿಷ್ಠರು ಸಮಾಧಾನ ಹೇಳುತ್ತಿದ್ದರು. ಮುಂದೆ ತಾವೇ ಪರಾಶರನ ಗುರುವಾಗಿ ಅವನನ್ನು ಮಹಾಜ್ಞಾನಿಯನ್ನಾಗಿ ಮಾಡಿದರು. ಗಂಡನು ಮೈದಂದಿರುಗಳನ್ನು ಕಳೆದುಕೊಂಡ ಗರ್ಭಿಣಿ ಅದುಷ್ಯಂತಿ ಎಲ್ಲ ಸಂಕಟವನ್ನು ಸಹಿಸಿ ಮಾವನವರನ್ನೂ ಉಳಿಸಿಕೊಂಡು ಮಗನಿಂದಾಗಿ ಮತ್ತೆ ಮನೆಗೆ ಬೆಳಕು ಮೂಡಿಸುವಲ್ಲಿ ಯಶಸ್ವಿಯಾದಳು. ವಸಿಷ್ಠರಂಥ ಮಹಾಪ್ರಜ್ಞರು ಕೂಡ ದುಃಖ ಸಂಗತಿಗಳಿಂದ ಜರ್ಜರಿತರಾಗಿ ಮನಸ್ಸಿನ ಸ್ವಾಸ್ಥ್ಯವನ್ನು ಸ್ವಲ್ಪ ಕಾಲ ಕಳೆದುಕೊಂಡಿದ್ದ ಸಂಗತಿ ವಿಚಾರಣೀಯವಾಗಿದೆ. ಇದಿಷ್ಟು ಅದುಷ್ಯಂತಿಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಆರೋಗ್ಯದ ಕಡೆ ಗಮನವಿರಲಿ. ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ. ಧನ್ಯವಾದಗಳು.